ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಈ ಬ್ಲೌಸ್ಗಳನ್ನು ಮದುವೆಗೆ ಅಂತ ಹಾಕ್ಸಿದ್ರು. ಈ ಡಿಸೈನ್ಗಳು ಒಂದರಲ್ಲಿ ಲೈನ್ಸ್ ಡಿಸೈನ್ಸನ್ನು ಹಾಕ್ಸಿದ್ರು. ನಂತರ ಇನ್ನೂ ಒಂದು ನವಿಲು ಡಿಸೈನ್ ಎರಡಿದ್ದಾವೆ. ಆದರೆ ಒಂದು ವರ್ಕನ್ನು ಅವರು ಮೊದಲೇ ತೊಗೊಂಡು ಹೋಗಿದ್ರು. ಇದು ನೋಡಿ, ಇದು ಹೊಸ ಡಿಸೈನ್. ಇದು ಸ್ಲೀವ್ಸ್ಗೆ ಒಂದು ಲೈನ್ಸ್ ಥರನೇ ಬರುತ್ತೆ. ಅವರು ಬ್ಯಾಕ್ ನೆಕ್ಗೆ ಬುಟೀಸ್ ಇಡ್ರಿ ಅಕ್ಕ ಅಂತ ಹೇಳಿ ಹೋಗಿದ್ರು. ನಾನು ಅವಕ್ಕೆ ಟಾಸಲ್ಸನ್ನು ಸಹ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದ್ವು ವರ್ಕ್ ಎಲ್ಲ. ಅವರು ತುಂಬ ಖುಷಿಯಾದರು. ನಮ್ಮ ಕಸ್ಟಮರ್ ತುಂಬಾ ಖುಷಿಯಾದರು. ಅಕ್ಕ, ಇನ್ನೊಂದು 2 ಮದುವೆ ಇದ್ದಾವೆ ನಮ್ಮ ರಿಲೇಷನಲ್ಲಿ, ಮತ್ತು ನಿಮ್ಮ ಕಡೆನೇ ಹಾಕಿಸ್ತೀವಿ ನೋಡಿರಿ. ರೇಟು ಸಹ ರೀಸನೇಬಲ್ ಆಗಿವೆ, ವರ್ಕು ಸಹ ತುಂಬ ಚೆನ್ನಾಗಿ ಬಂದಿವೆ. ಇದು ನೋಡಿರಿ ಮದುವೆ ಬ್ಲೌಸು ಅಲ್ಲಿ ಕಾಣ್ತಾ ಇದೆಯಲ್ಲ, ಫಸ್ಟ್ ಒನ್ನು, ಅದು ಮದುವೆಗಂತ ಹಾಕ್ಸಿದ್ರು ಅವರು. ಇದಕ್ಕೆ ನಾನು ಮೊದಲು ಈ ಸಾರಿ ಕಲರ್ ಥ್ರೆಡನ್ನು ಚಾಯ್ಸ್ ಮಾಡಿದ್ದೆ, ಆದರೆ ಅದಕ್ಕೆ ಸೂಟ್ ಆಗಲಿಲ್ಲ. ಅದಕ್ಕೆ ನಾನು ಫುಲ್ ಜರಿ ವರ್ಕನ್ನು ಹಾಕಿದ್ದೇನೆ. ಸ್ವಲ್ಪ ಮಾತ್ರ ಪಿಂಕ್ ಕಲರನ್ನು ಆ್ಯಡ್ ಮಾಡಿದ್ದೇನೆ. ಅದು ಸೇಮ್ ಕಲರೇ ಸೀರೆ ಬಂದಿತ್ತು. ಇದೂ ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಹೊಸ ಡಿಸೈನ್ಸ್ಗಳನ್ನು ನಾವು ಟ್ರೈ ಮಾಡಿದ್ದೇವೆ ರೀ. ಈಗ ಕಟ್ ವರ್ಕ್ನಲ್ಲಿ ಟ್ರೆಂಡಿಂಗ್ ಇರೋದ್ರಿಂದ ತುಂಬ ಜನ ಕಟ್ ವರ್ಕನ್ನೇ ಕೇಳ್ತಾ ಇದ್ದಾರೆ. ಅವರು ಒಂದೆರಡು ಕಟ್ ವರ್ಕನ್ನು ಹಾಕ್ಸಿದ್ರು. ನಂತರ ಈ ಉಳಿದವನ್ನೆಲ್ಲ ಸಾದಾ ನೆಕ್. ನಾನು ಹೇಳಿದೆ ಒಂದು ಬೋಟ್ ನೆಕ್ ಆದರೂ ಹಾಕ್ಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅಂತ. ಅವರು ಈ ಬೇಡ ಅಕ್ಕ, ನಮಗೆ ಇದೇ ರೌಂಡ್ ನೆಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು. ನೋಡಿ, ಈ ಥರ ಉದ್ದ ಲೈನ್ಸ್ ಬರುತ್ತೆ ಸ್ಲೀವ್ಸ್ಗೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸೂಪರಾಗಿ ಕಾಣ್ತಾ ಇತ್ತು. ಹುಡುಗಿ ಅವರು ತುಂಬ ತೆಳ್ಳಗೆ ಇದ್ದಾಳೆ. ಅವ್ರಿಗೆ ಇನ್ನೂ ಏನು ಎಕ್ಸ್ಟ್ರಾ ಡಿಸೈನ್ ಮಾಡಿದ್ರು ಅಷ್ಟು ಲುಕ್ ಕಾಣ್ತಾ ಇದ್ದಿಲ್ಲ. ಅದಕ್ಕೆ ನಾವು ವಾಟ್ಸಪ್ಗೆ ಡಿಸೈನ್ಸನ್ನು ಹಾಕಿದ್ವಿ. ಅವರು ಇದೇ ಇರಲಿ ಅಕ್ಕ ಅಂತ ಸೆಲೆಕ್ಟ್ ಮಾಡಿದ್ರು. ಇದು ನಾವು ಮೊದಲನೇ ಸಾರಿ ಈ ಬ್ಲೌಸನ್ನು ಹಾಕಿದ್ದು. ಈ ಥರ ಡಿಸೈನನ್ನು ನಾವು ಇನ್ನೂ ಟ್ರೈ ಮಾಡಿರಲಿಲ್ಲ. ಇನ್ನೊಬ್ಬರು ಸಹ ಇದೇ ಥರ ವರ್ಕನ್ನು ಹೇಳಿ ಹೋಗಿದ್ದಾರೆ. ಯಾಕೋ ಇದು ಕೆಲವರಿಗೆ ಸ್ವಲ್ಪ ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಕಾಣ್ತಾ ಇತ್ತು ಅಂತ ಅನಿಸುತ್ತೆ. ನಾನು ಫ್ರೇಮ್ನಲ್ಲಿ ನವಿಲು ಡಿಸೈನನ್ನು ಹಾಕೋಕ್ಕಿಟ್ಟಿದ್ದೆ ನೋಡಿರಿ. ಇದು ಸೀರೆ ಕಲರ್ ಬಂದು ಈ ಥರ ಇದೆ ನೋಡಿ. ಒಂಥರ ಬೂದಿ ಕಲರ್ನಲ್ಲಿದೆ. ಒಂಥರ ನಿಮಗೆ ಮೊಬೈಲ್ನಲ್ಲಿ ಹೇಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಲೌಸ್ಗೆ ಸಾರಿ ಕಲರ್ ತುಂಬಾ ಮ್ಯಾಚ್ ಆಗಿತ್ತು. ನಾವು ಅದರಲ್ಲಿ ಸ್ವಲ್ಪ ಲೈಟ್ ಕಲರ್ ಗೋಲ್ಡನ್ನು ಥ್ರೆಡ್ ಜರಿಯನ್ನು ಹಾಕಿದೆ ನೋಡಿರಿ. ಈ ನವಿಲು ಡಿಸೈನು ಅದು ಪದೇ ಪದೇ ಹಾಕಿಸ್ತಾನೆ ಇಡ್ತಾರೆ ನೋಡಿರಿ ನವಿಲು ಡಿಸೈನ್. ಇದು ಸೀರೆ, ಮದುವೆ ಸೀರೆ ಬಂದು ಇದು ಕುಚ್ಚು ಸಹ. ಇದನ್ನು ನಮ್ಮ ಟೈಲರ್ ಅವ್ರಿಗೆ ಹಾಕಿಸಿ ಕೊಟ್ಟಿದ್ದರು. ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಕುಚ್ಚು ಇದು. ತುಂಬಾ ಚೆನ್ನಾಗಿ ಬಂದಿತ್ತು. ಸೀರೆ ಬಂದು ನಾನು ಅದಕ್ಕೆ ಇದು ಒಂಥರ ಕಲರು, ಇದು ಥ್ರೆಡ್ ಯಾವುದೇ ಥ್ರೆಡ್ ಹಾಕಿ ನೋಡಿದೆ ಫ್ರೆಂಡ್ಸ್, ಆರೆಂಜಲ್ಲಿ ಲೈಟ್ ಕಲರ್ ಹಾಕಿ ನೋಡಿದೆ, ಆದರೆ ಅಷ್ಟು ಸೂಟ್ ಆಗಲಿಲ್ಲ. ಅದಕ್ಕೆ ನಾನು ಫುಲ್ ಜರಿ ವರ್ಕನ್ನೇ ಮಾಡಿದೆ. ಇದು ಒಂದು ಅವರು ಲೈನ್ಸ್ ಡಿಸೈನ್ ಹೇಳಿದ್ರಲ್ವ, ಅವ್ರಿಗೆ ನಾವು ಫೋಟೋ ಹಾಕಿದಾಗ ಅಕ್ಕ ಇದೇ ಇರಲಿ ಅಂತ ಸೆಲೆಕ್ಟ್ ಮಾಡಿದರು. ಆ ಹುಡುಗಿ ತುಂಬ ತೆಳ್ಳಗಿರೋದ್ರಿಂದ ನಾನು ಸೈಜನ್ನು ಸ್ಲೀವ್ಸ್ಗೆ ಹಾಕುವಂಥ ಸೈಜನ್ನು ಕಡಿಮೆ ಇಟ್ಟು ಹಾಕಿದ್ದೆ ನೋಡಿರಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಡಿಸೈನು ದೊಡ್ಡದು ಬಂದರೆ ಅವು ಲೈನ್ಸ್ ಎಲ್ಲ ಅಗಲ ಆಗ್ತವೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಾನು ಸೈಜನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಹುಡುಗಿಗೆ ಸೂಟ್ ಆಗುವಾಗ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಇದು ಮಗ್ಗಮ್ಗಿಂತಲೂ ತುಂಬಾ ಲುಕ್ ಬಂದಿದೆ ಅಂತ ಹೇಳ್ಬೋದು. ಅವ್ರಿಗೆ ನಾನು ಹೇಳಿದೆ, ನೀವು ಮದುವೆಗೆ ಮಗ್ಗಮ್ ವರ್ಕ್ ಹಾಕ್ಸ್ಬಿಡಿ, ಯಾಕೆ ಥ್ರೆಡ್ ವರ್ಕ್ ಹಾಕ್ಸ್ತೀರಾ, ಒಂದಾದ್ರೂ ಮಗ್ಗಮ್ ವರ್ಕ್ ಹಾಕ್ಸಿ ಅಂತ ಹೇಳಿದ್ರೆ ಅವರು, ಅಕ್ಕ ನಾವು ಮೊದಲೇ ಮಗ್ಗಮ್ ವರ್ಕ್ ಹಾಕ್ಸಿದ್ದೇವೆ, ನಮ್ಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಕ್ಕ, ಮಣಿಗಳು ಎಲ್ಲ ಕಲರ್ ಹೋಗಿಬಿಟ್ಟಿದ್ವಿ, ಒಂದೆರಡು ಬ್ಲೌಸು, ಅದಕ್ಕೆ ನಮಗೆ ಇವು ರೇಟು ಸಹ ರೀಸನೇಬಲ್ ಇದ್ದಾವೆ, ಮತ್ತು ಇದರಿಂದ ಜರಿ ವರ್ಕೆ ಹಾಕಿಬಿಡಿ ಅಂತ ಹೇಳಿ ಹೋಗಿದ್ರು. ಇದು ನೋಡಿ ನಮ್ಮ ನವಿಲು ಡಿಸೈನ್. ಇದು ನೋಡಿ, ಇದು ಸಹ ಈಗಲೂ ಸಹ ಎನಿ ಟೈಮ್ ಟ್ರೆಂಡಿಂಗ್ನಲ್ಲಿರುವಂಥ ಡಿಸೈನ್ ಇದು. ಅವರು ನಮಗೆ ಸ್ಲೀವ್ಸ್ಗೆ ಆಗಲಿ ಬ್ಯಾಕಿಗೆ ಆಗಲಿ
ಬುಟ್ಟಿಸ್ ಇಡೋದು ಅದ್ರ ಬಗ್ಗೆ ಅವರು ಏನು ಹೇಳಿದ್ದಿಲ್ಲ. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಬ್ಯಾಕ್ ಬುಟ್ಟಿಸ್ ಬೇಕಾ, ಮತ್ತು ಇದು ಸ್ಲೀವ್ಸ್ಗೂ ಸಹ ತುಂಬ ಚೆನ್ನಾಗಿ ಕಾಣ್ತವೆ ಹಾಕ್ಸ್ಕೊಂಡ್ರೆ ಅಂತ ನಾನು ಹೇಳಿದೆ. ಅವರು ಅಕ್ಕ ನೀವು ಹೇಗೆ ಚೆನ್ನಾಗಿ ಕಾಣ್ತಾವೆ ಹಾಗೆ ಮಾಡಿ ಅಂದ. ಅವರು ತುಂಬ ಖುಷಿ ಆಗಿಬಿಟ್ರು. ಅಕ್ಕ ನಾವು ಬುಟ್ಟಿಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ನೀವೇ ಬುಟ್ಟಿಸ್ ಹಾಕಿದ್ದೀರಲ್ವ, ತುಂಬ ಚೆನ್ನಾಗಿ ಕಾಣ್ತಾ ಇವಂತ. ನಾನು ಈ ವಿಡಿಯೋಸ್ಗಳನ್ನು ಶಾರ್ಟ್ ವೀಡಿಯೋಸ್ನಲ್ಲಿ ಬಿಟ್ಟಿದ್ದೇನೆ, ನೀವು ನೋಡ್ಬೋದು. ಕುಚ್ಚು ಸಹ ತುಂಬಾ ಸೂಪರಾಗಿ ಕಾಣ್ತಾ ಇತ್ತು ಸೀರೆಗೆ. ಇದು ಲೈನ್ಸ್ ಡಿಸೈನು ನಾನು ಹಾಕುವಾಗ ವಿಡಿಯೋ ಮಾಡ್ಕೊಂಡಿದ್ದೆ ನೋಡ್ರಿ. ಅವರು ಸ್ಲೀವ್ಸು ಎಷ್ಟು ಅಂದರೆ 10.25 ಇಂಚಿದ್ವು. ನಾನು ಅವ್ರಿಗೆ ಹೇಳಿದೆ, ನಿಮ್ಮದು ಸ್ಲೀವ್ಸು ತುಂಬ ಲಾಂಗ್ ಇವೆ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, 1 ಇಂಚು ಕಡಿಮೆ ಮಾಡಿಕೊಳ್ಳಿ ಸ್ಟಿಚ್ ಮಾಡುವಾಗ ಅವ್ರಿಗೆ ಹೇಳಿ ಅಂತ ಹೇಳಿದ್ದೆ. ಅವರು ನಾವು ಹೇಳಿದ ಥರನೇ 9:30ಗೆ ಅವರು ಸ್ಲೀವ್ಸ್ಗೆ ಮಾಡ್ಕೊಂಡಿದ್ದಾರೆ, 1 ಇಂಚು ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಫುಲ್ ಕೆಳಗೆ ಬಂದರೆ ಸ್ಲೀವ್ಸ್ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ವಿ. ಅದೇ ಥರ ನೋಡಿ, ಇದು ಸ್ಟಿಚ್ ಕೊಡೋಕ್ಕಿಂತ ಮುಂಚೆ ನಾವು ಹಾಕಿರುವಂತಹ ಡಿಸೈನು. ಇದು ಸಹ ಅಷ್ಟೇ, ನಾನು ವಿಡಿಯೋ ಮಾಡ್ಕೊಂಡಿದ್ನಲ್ವ, ಎಷ್ಟು ಸೂಪರಾಗಿ ಬಂದಿತ್ತಂದರೆ ಸೂಪರಾಗಿ ಬಂದಿತ್ತು ನೋಡಿರಿ ಈ ಡಿಸೈನು. ಈಗ ಮತ್ತು ಈ ಒಂದು ಡಿಸೈನ್ ಯಾರಿಗಾದರೂ ಲೈಕ್ ಆಗ್ತಂದರೆ ಇವು ಪದೇ ಪದೇ ಇವೇ ಡಿಸೈನ್ಸ್ ಬರ್ತವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಕೇಳಿದ್ದನ್ನು ನಾವು ಹಾಕಲೇಬೇಕಾಗುತ್ತಲ್ವಾ. ಬುಟ್ಟಿಸ್ ಸಹ ಕೆಲವೊಂದಿಷ್ಟು ಜನರಿಗೆ ನಾನು ಕೇಳಿ ಬುಟ್ಟಿಸನ್ನು ಇಡ್ತೀನಿ ನೋಡ್ರಿ. ಕೆಲವೊಂದಿಷ್ಟು ಜನ ಬುಟ್ಟಿಸ್ ಲೈಕ್ ಮಾಡೋದಿಲ್ಲ. ನೋಡಿ, ಇದು ಟಾಸಲ್ಸ್, ಈಗ ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂತಹ ಟಾಸಲ್ಸ್ ಅವು. ನಮ್ಮ ಟೈಲರ್ ಸಹ ತುಂಬ ಇಷ್ಟಪಟ್ಟರು, ಚೆನ್ನಾಗಿವೆ. ಈ ಕೆಲವೊಂದು ಟಾಸಲ್ಸ್ಗಳನ್ನು 4 ಮಾಡಬೇಕಾಗುತ್ತೆ, ಈ ಥರ ಟಾಸಲ್ಸ್ಗಳನ್ನು 2 ಮಾಡಿದರೆ ಸಾಕು. ಅಷ್ಟು ಒಂದು ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಟಾಸಲ್ಸ್ಗಳವು. ಈ ಥರ ನೋಡಿರಿ, ನಮ್ಮ ಮದುವೆ ಬ್ಲೌಸ್ಗಳು ರೆಡಿ ಆಗಿವೆ. ನಮಗಂತೂ ಈ ವರ್ಕನ್ನು ನೋಡಿ ತುಂಬ ಖುಷಿಯಾಗಿತ್ತು, ಸೂಪರಾಗಿ ಬಂದಿದ್ವಲ್ವ. ಕೆಲವೊಂದಿಷ್ಟು ಜನ ನಮಗೆ ಮೆಸೇಜ್ ಮಾಡಿ ಕೇಳಿದ್ರು ನೋಡ್ರಿ, ಅಕ್ಕ ಈಗ ಮಿಷನ್ನು ಟ್ರೆಂಡಿಂಗ್ನಲ್ಲಿ ಇದೆಯಾ ಎಂಬ್ರಾಯ್ಡ್ರಿ ಮಿಷನ್ ಅಂತ ನಮಗೆ ಕೇಳ್ತಾನೆ ಇರ್ತಾರೆ. ಬಟ್ ಏನಂತ ಅವ್ರಿಗೆ ಆನ್ಸರ್ ಮಾಡಬೇಕು ಅಂದರೆ, ನಾವು ಟ್ರೆಂಡಿಂಗ್ನಲ್ಲಿ ಇರೋದ್ರಿಂದನೇ ತಾನೇ ನಾವು ವರ್ಕನ್ನು ಹಾಕ್ತಾ ಇರೋದು. ಕೆಲವೊಬ್ಬರಿಗೆ ಮುಂದಿನ ದಿನಗಳಲ್ಲಿ ಇದು ಟ್ರೆಂಡ್ ಹೇಗಿರುತ್ತೋ ಏನೋ ಅಂತ ತುಂಬ ಭಯ ಇರುತ್ತೆ. ಈ ಭಯ ನಮಗೂ ಇತ್ತು ನೋಡ್ರಿ. ಆದರೆ ಏನು ಮಾಡೋಕ್ಕಾಗಲ್ಲ, ಆ ಥರ ಭಯ ಇಟ್ಕೊಂಡ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ನಾವು ಹೇಳ್ಬೋದು, ಬಟ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡ್ರೆ ವರ್ಕ್ ಚೆನ್ನಾಗಿ ಮಾಡ್ತಾಯಿದ್ರೆ ಕಸ್ಟಮರು ನಮಗೆ ಬಂದೇ ಬರ್ತಾರೆ ನೋಡ್ರಿ. ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗುತ್ತೆ, ಇಲ್ಲ ಹಾಕ್ಸ್ಕೊಂಡು ಬಂದ್ರಿ, ಅಮೌಂಟ್ ಎಷ್ಟು, ಈ ಥರ ಕೇಳಿ ಅವ್ರಿಗೆ ಡಿಸೈನ್ ಚೆನ್ನಾಗಿ ಅನಿಸಿದರೆ ಬಂದೇ ಬರ್ತಾರೆ ಕಸ್ಟಮರು. ಇದು ನನಗೆ ಅನಿಸಿದ ಮಟ್ಟಿಗೆ ಇನ್ನೂ ತುಂಬ ದಿನಗಳ ಕಾಲ ಟ್ರೆಂಡಿಂಗ್ನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಈಗ ಟ್ರೆಂಡಿಂಗ್ನಲ್ಲಿ ಇದೆ ಅಂದರೆ ತಾವು ಮದುವೆಗಳಿಗೆ ಹೋದಾಗ, ಫಂಕ್ಷನ್ಗಳಿಗೆ ಹೋದಾಗ ನೋಡ್ಬೋದಲ್ವಾ. ನಾವು ಹೇಳೋದೇನು ಬೇಕಾಗಿಲ್ಲ, ನೀವೇ ನೋಡ್ಬೋದು. ಜಾಸ್ತಿ ಜನ ಯಾವುದನ್ನು ಈಗ ವೇರ್ ಮಾಡ್ತಾ ಇದ್ದಾರೆ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ಗಳನ್ನೇ ತುಂಬ ಜನ ಹಾಕ್ಸ್ಕೊತಾ ಇದ್ದಾರೆ. ಇವು ಸ್ವಲ್ಪ ರೀಸನೇಬಲ್ ಅಮೌಂಟಲ್ಲಿ ಇರ್ತವೆ, ಮತ್ತು ಇವು ವಾಶ್ ಮಾಡಿದ್ರು ಏನೂ ಆಗಲ್ಲ. ಇದರಲ್ಲಿ ಕೆಲವೊಮ್ಮೆ ಮಗ್ಗಮ್ ವರ್ಕ್ಗಳು ಇರ್ತವೆ, ಅವು ಲುಕ್ ಚೆನ್ನಾಗಿರ್ತವೆ, ಬಟ್ ಹೆವಿ ಅನಿಸುತ್ತೆ. ಇವು ಲೈಟ್ ವೆಯ್ಟಾಗಿರ್ತವೆ. ತಮಗೂ ಗೊತ್ತಲ್ವಾ, ಎಂಬ್ರಾಯ್ಡ್ರಿಂಗ್ ವರ್ಕ್ ತುಂಬ ಯಾವಾಗಲೂ ಸಣ್ಣ ಪುಟ್ಟ ಫಂಕ್ಷನ್ಗೆ ವೇರ್ ಮಾಡ್ಬೋದು. ನಿಮ್ಮ ಇಷ್ಟ ಇದ್ದರೆ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಡಿಸೈನ್ ಹಾಕ್ಸ್ಕೊಂಡ್ರೆ ನಾವು ದೊಡ್ಡ ದೊಡ್ಡ ಫಂಕ್ಷನ್ಗೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತವೆ. ಎಲ್ಲರಿಗೂ ಹಾಕ್ಸ್ಕೊಳಕ್ಕಾಗಲ್ಲಲ್ವಾ ಮಗ್ಗಮ್ ಡಿಸೈನು. ಅದು ಅಮೌಂಟು ಜಾಸ್ತಿ, ಅದನ್ನು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ. ವಾಶ್ ಮಾಡಿದ್ರೆ ಸಹ ಕಲರ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ಹೆವಿ ಇರುತ್ತೆ. ಅಮೌಂಟ್ ಸಹ ಜಾಸ್ತಿ ಇರೋದ್ರಿಂದ ನಾವು ಫಂಕ್ಷನ್ಗೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂದರೆ ಈಗ ಎಂಬ್ರಾಯ್ಡ್ರಿ ವರ್ಕನ್ನೇ ಜನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಅದೇ ಒಂದು ಕಾರಣಕ್ಕೆ ಇದು ಟ್ರೆಂಡಿಂಗ್ನಲ್ಲಿದೆ. ಇನ್ನು ಎಷ್ಟು ದಿನ ಇರುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ. ನಾವೆಲ್ಲರೂ ಇಷ್ಟಪಟ್ಟರೆ ಅಷ್ಟು ದಿನ ಇರುತ್ತೆ. ಬಟ್ ಇವು ಡಿಸೈನ್ಸ್ಗಳು ಎಲ್ಲರಿಗೂ ಲೈಕ್ ಆಗಿರೋದ್ರಿಂದ ಇದು ಇನ್ನೂ ತುಂಬ ದಿನಗಳ ಕಾಲ ಟ್ರೆಂಡಿಂಗ್ನಲ್ಲಿರುತ್ತೆ. ರೇಟಲ್ಲಿ ವೇರಿಯೇಷನ್ ಆಗ್ಬೋದು, ಆದರೆ ವರ್ಕ್ ಅಂತೂ ಯಾವಾಗಲೂ ಇರ್ತೇವೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಎಂಬ್ರಾಯ್ಡ್ರಿಂಗ್ ವರ್ಕ್ ಹಾಕಿ ಕೊಟ್ಟರೆ ಕಸ್ಟಮರ್ ಬಂದೇ ಬರ್ತಾರೆ ಅಲ್ವಾ. ಇದರಿಂದ ಡಬಲ್ ಇನ್ಕಮ್ ಇದೆ.
ನಾವು ಇದನ್ನು ಫ್ರೇಮ್ಗೆ ಫಿಟ್ ಮಾಡಿಟ್ಟು ನಾವು ಸ್ಟಿಚ್ ಸಹ ಮಾಡ್ಬೋದು. ಸ್ಟಿಚಿಂಗ್ ಮಾಡೋರಿಗೆ ಇದು ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಕೆಲವೊಂದಿಷ್ಟು ಜನ ಡಿಗ್ರಿ ತೊಗೊಂಡಿರ್ತಾರೆ, ಬಟ್ ಅವ್ರಿಗೆ ಕೆಲಸ ಇರೋದಿಲ್ಲ. ಅವ್ರಿಗೆ ಇದಕ್ಕೆ ಲೋನ್ ಮಾಡಿಸಿ ನಾವು ಈ ಥರ ಎಂಬ್ರಾಯ್ಡಿಂಗ್ ವರ್ಕನ್ನು ಹಾಕೋದ್ರಿಂದ ನಮಗೂ ಒಂದು ಇನ್ಕಮ್ಮು ಚೆನ್ನಾಗಿ ಬರುತ್ತೆ. ಏನೋ ಒಂದು ನಾವು ದುಡಿತಾ ಇದ್ದೇವಲ್ವ, ಸಂಪಾದನೆ ಮಾಡ್ತಾ ಇದ್ದೇವೆ, ಖರ್ಚು ಸಹ ಇರುತ್ತೆ, ಇಲ್ಲ ಅಂತಲ್ಲ. ಇನ್ಕಮ್ಮು ಪರವಾಗಿಲ್ಲ, ಚೆನ್ನಾಗೇ ಇದೆ. ನಾವು ಸ್ಟಿಚ್ ಮಾಡಿದ್ರೆ ನಾವು ಡಬಲ್ ಇನ್ಕಮನ್ನು ನಾವು ಪಡಿಬೋದು. ಇಲ್ಲ ಅಂದರೆ ನಾವು ಸ್ಟಿಚಿಂಗ್ ಬೇರೆಯವ್ರಿಗೆ ಕೊಟ್ಟು ಸಹ ನಾವು ಈ ಥರ ಎಂಬ್ರಾಯ್ಡಿಂಗ್ ಹಾಕಿ ಕೊಡ್ಬೋದು. ನಿಮಗೆ ಟೈಮ್ ಇತ್ತು ಅಂದರೆ ನೀವು ಸ್ಟಿಚಿಂಗ್ ಮಾಡ್ಬೋದು. ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇತ್ತಂದರೆ ಸ್ಟಿಚಿಂಗ್ ಮಾಡ್ಬೋದು. ಈ ಥರ ನೋಡಿ. ಮತ್ತು ಕೆಲವೊಂದಿಷ್ಟು ಜನ ಬಂದು ನಮಗೆ ಕುಚ್ಚು ಹಾಕ್ಸ್ಕೊಡಿ, ಪಿಕೋ ಫಾಲ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ನಮಗೆ ಟೈಮ್ ಇದ್ದರೆ ಮಾಡಿಕೊಡ್ಬೋದು, ಬಟ್ ಎಲ್ಲವೂ ಒಬ್ಬರೇ ಮಾಡೋಕ್ಕಾಗಲ್ಲಲ್ವ. ಅದಕ್ಕೆ ನಾವು ಬೇರೆಯವ್ರಿಗೂ ಸಹ ಕೊಡ್ಬೋದು. ಅದರಿಂದ ಕಮಿಷನನ್ನು ಸ್ವಲ್ಪ ಮಟ್ಟಿಗೆ ತೊಗೋಬೋದು. ಈಗ ಪಿಕೋ ಮಾಡೋಕ್ಕಾದ್ರೂ ನಿಮ್ಮ ಕಡೆ ಆದರೆ ಸರಿ, ಇಲ್ಲಾಂದರೆ ಬೇರೆಯವ್ರಿಗೆ ಕೊಡ್ಬೋದು. ಕುಚ್ಚು ಹಾಕೋಕ್ಕೆ ಕೊಡ್ಬೋದು, ಮತ್ತು ಹೆಮ್ಮಿಂಗ್ ಮಾಡೋಕ್ಕೆ, ಉಕ್ಸ್ ಹಚ್ಚೋಕ್ಕೆ, ಮತ್ತು ಸ್ಟಿಚಿಂಗ್ ಮಾಡೋಕ್ಕೆ ಕೊಡ್ಬೋದು. ಈ ಥರ ಕೊಟ್ಟು ಸಹ ತುಂಬ ಜನ ಮಾಡ್ತಾಯಿದ್ದಾರೆ. ಇದು ಒಂದು ಈಗ ಒಂದು ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಬಿಸ್ನೆಸ್ಗಳಲ್ಲಿ ಇದು ಸಹ ಒಂದಾಗಿದೆ. ಎಲ್ಲರಿಗೂ ಇದರಲ್ಲೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಟೈಲರಿಂಗ್ ಮಾಡ್ತಾಯಿದ್ರೆ ಮತ್ತು ಎಂಬ್ರಾಯ್ಡ್ರಿಂಗ್ ವರ್ಕ್ ಹಾಕಿಸಿ ಕೊಡ್ಬೋದು. ಅದರಿಂದ ನೀವು ಸ್ವಲ್ಪ ಮಟ್ಟಿಗೆ ಕಮಿಷನನ್ನು ತೊಗೋಬೋದು. ನಿಮಗೆ ಆದರೆ ನೀವು ಕಂಪ್ಯೂಟರ್ ಮಿಷನ್ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಟೈಲರಿಂಗ್ ನಾಲೆಜ್ ಇದ್ದರೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಟೈಲರಿಂಗ್ ನಾಲೆಜ್ ಇಲ್ಲದೇ ಇದ್ದರೆ ನಾವು ಮಾರ್ಕ್ ಎಲ್ಲಿ ಬೇಕಲ್ಲಿ ಹಾಕಿದರೆ ಬ್ಲೌಸಸ್ ಹಾಳಾಗೋ ಚಾನ್ಸಸ್ ತುಂಬ ಇರೋದ್ರಿಂದ ನಾವು ಮೊದಲು ಟೈಲರಿಂಗ್ ಕಲಿತ್ರೆ ಒಳ್ಳೆಯದು. ಯಾಕಂದರೆ ಇನ್ನೊಬ್ಬರು ಎಷ್ಟು ಅಂತ ಮಾರ್ಕ್ ಹಾಕೋಕ್ಕೆ ಕೇಳೋಕ್ಕಾಗುತ್ತೆ. ಅವರು ಹಾಕಿ ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ನಮ್ಮ ಟೈಮಿಗೆ ಅವ್ರಿಗೆ ಸಿಗಬೇಕಲ್ವ. ಇಲ್ಲಿ ಬ್ಲೌಸಸ್ ಅರ್ಜೆಂಟ್ ಕೇಳ್ತಾ ಇರ್ತಾರೆ, ನಮಗೆ ಮಾರ್ಕ್ ಹಾಕೋಕ್ಕೆ ಆದರೂ ಸ್ವಲ್ಪ ಬರ್ತಾ ಇರಬೇಕು. ಅದಕ್ಕೆ ಸ್ವಲ್ಪ